ನಮಸ್ತೆ ವಿದ್ಯುತ್ವಾಣಿಗೆ ಸ್ವಾಗತ. ನಾನು ರಿಕ್ಕಿ. ಕಳೆದ ಎಪಿಸೋಡ್ಗಳಲ್ಲಿ ನಾನು ಸಿಕ್ಕಾಪಟ್ಟೆ ಇದರ ವಿಚಾರವಾಗಿ ಹೇಳಿದ್ದೆ. ಅಂದರೆ ರೈತರಿಗೆ ತಮ್ಮ ಕೃಷಿಗಳಿಗೆ ನೀರನ್ನು ಹಾಯಿಸೋದಕ್ಕೆ ಪ್ರಾಪರಾಗಿ ಕರೆಂಟನ್ನು ಸಿಗ್ತಾ ಇಲ್ಲ, ಅಂದರೆ ವಿದ್ಯುತ್ ಪೂರೈಕೆ ಆಗ್ತಾ ಇಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ವಿ. ಆಮೇಲೆ ಇನ್ನೂ ರಾತ್ರಿ ಹೊತ್ತು ಕೊಡ್ತಾರೆ, ಆ ಹೊತ್ತಿನಲ್ಲಿ ರೈತರಿಗೆ ಗದ್ದೆಗಳಿಗೆ ಹೋಗಿ ಬಿಡೋದಕ್ಕಾಗಲ್ಲ, ನೀರನ್ನು ಹಾಯಿಸೋದಕ್ಕಾಗಲ್ಲ ಅನ್ನೋ ವಿಚಾರವನ್ನು ಕೂಡ ಹೇಳಿದ್ದೆ. ಜೊತೆಗೆ ಒಟ್ಟಾರೆಯಾಗಿ ಕಂಟಿನ್ಯೂಸ್ ಆಗಿ 4-5 ಅವರ್ ಕೊಟ್ಬಿಟ್ರೆ ಪಂಪ್ ಸೆಟ್ಗಳು ಹಾಳಾಗುತ್ತೆ ಅನ್ನೋ ವಿಚಾರವನ್ನು ಕೂಡ ನಾನು ಹೇಳಿದ್ದೆ. ಇದ್ರ ಬಗ್ಗೆ ಸಾಕಷ್ಟು ಸುದ್ದಿಯನ್ನು ಮಾಡಿದ್ವಿ, ವಿಚಾರವನ್ನು ಹೇಳಿದ್ವಿ. ಈಗ ಇಂದಿನ ಸಚಿವರಾದಂತಹ KJ ಜಾರ್ಜ್ ಒಂದೊಳ್ಳೆ ಗುಡ್ ನ್ಯೂಸನ್ನು ರೈತರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿದೆ. ಒಟ್ಟು 7 ಗಂಟೆಯನ್ನು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಇದಕ್ಕೂ ಮುಂಚೆ 7 ಗಂಟೆ ಕೊಡ್ತಾ ಇದ್ರು, ಬಟ್ ಆದರೆ ಅದು ಯಾವುದ್ಯಾವುದೋ ಸಮಯದಲ್ಲಿ ಕೊಡ್ತಾ ಇದ್ದಿದ್ದರಿಂದ ಆ 7 ಗಂಟೆ ಸಮಯವನ್ನು ರೈತರು ಪ್ರಾಪರಾಗಿ ಅಥವಾ ಉಪಯುಕ್ತವಾಗಿ ಬಳಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಬಟ್ ಈಗ ಜಾರ್ಜ್ ಅವರ ಒಂದು ನಿರ್ಣಯದ ಮೇರೆಗೆ ಒಂದು ಒಳ್ಳೆ ಯೋಚನೆಯನ್ನು ತಗೊಂಡ್ಬಂದಿದ್ದಾರೆ. ಇನ್ನು ಕೃಷಿ ಪಂಪ್ ಸೆಟ್ಗಳಿಗೆ ಈಗಾಗಲೇ ಹಗಲಿನಲ್ಲಿ 4 ಗಂಟೆ, ರಾತ್ರಿ 3 ಗಂಟೆ, ಅಂದರೆ ರಾತ್ರಿ ಹೊತ್ತು 3 ಗಂಟೆ ಸೇರಿ 7 ಗಂಟೆ ಟೈಮ್ ಕರೆಂಟನ್ನು ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ನಾನು ಆಗಲೇ ಹೇಳ್ದಂಗೆ ಗ್ರಾಮೀಣ ಭಾಗದಲ್ಲಿ ಅಥವಾ ಕಾಡಿರುವ ಜಾಗದಲ್ಲಿ ರಾತ್ರಿ ಹೊತ್ತು ಹೋಗಿ ಕರೆಂಟನ್ನು ಬಳಸ್ಕೊಳ್ಳೋಕೆ ಆಗಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದೆ. ಈಗ ಹಗಲಿನಲ್ಲೇ 7 ಗಂಟೆ ಕರೆಂಟನ್ನು ಕೊಡೋದಕ್ಕೆ ಇದೀಗ ಯೋಜನೆ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನು KJ ಜಾರ್ಜ್ ಅವರು ಹೇಳಿರುವಂಥದ್ದು. ಇನ್ನು ಅರಣ್ಯ ಪ್ರದೇಶಗಳ 7 ಗಂಟೆ ಅಂತ ಹೇಳಿದ್ನಲ್ವಾ, ಅರಣ್ಯ ಪ್ರದೇಶದಲ್ಲಿ 7 ಗಂಟೆ ಸಮಯ ಹೆಂಗೆ ಡಿವೈಡ್ ಮಾಡ್ತಾರೆ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಹಗಲಿನಲ್ಲಿಯೇ ಆ 7 ಗಂಟೆ ಸಮಯವನ್ನು ಸಂಪೂರ್ಣ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಯಾಕಂತ ಹೇಳಿದ್ರೆ ಈ ಕಾಡು ಇರುವಂಥ ಜಾಗದಲ್ಲಿ ಅಥವಾ ಅರಣ್ಯ ಇರುವಂಥ ಪ್ರದೇಶಗಳಲ್ಲಿ ನಾನು ಹೇಳಿದೆ ಲಾಸ್ಟು ನಮ್ಮ ಯಾವುದೋ ಒಂದು ಭಾಗದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಮೊಸ್ಲೆ ಸಿಕ್ತು ಅಂತ ತಮ್ಮ ಜಮೀನಲ್ಲಿ ರೈತರು ತಗೊಬಂದು ಜಸ್ಕಾಂ ಮುಂದ್ಗಡೆ ಇಟ್ಕೊಂಡ್ಬಿಟ್ಟು ಅದನ್ನು ಫೈಟ್ ಮಾಡಿದರು, ಅಂದರೆ ಪ್ರತಿಭಟನೆ ಮಾಡಿದರು. ಸೊ ಅವೆಲ್ಲವನ್ನು ಗಮನಿಸಿದಂತಹ KJ ಜಾರ್ಜ್ ಅವರು ಇದೀಗ ಏನಪ್ಪ ಹೇಳಿದ್ದಾರೆ ಅಂತ ಹೇಳಿದ್ರೆ, ತುಂಬ ನಿಮ್ಮ ಆ ಸಮಸ್ಯೆಗಳು ಆಗದೇ ಇರೋ ರೀತಿ ಹಗಲಿನಲ್ಲೇ ಹೆಚ್ಚು ಕಮ್ಮಿ 7 ಗಂಟೆ ಪೂರೈಸೋದಕ್ಕೆ ಪ್ರಯತ್ನವನ್ನು ಪಡ್ತೀವಿ, ಅಥವಾ ಬೆಳಗಿನ ಜಾವ ಅಥವಾ ಒಂದು ನಡು ಹೊತ್ತಿನಲ್ಲಿ ಒಂದು ಕೊಟ್ಟು ನಿಮ್ಗೆ ತೊಂದರೆ ಆಗದಿರೋ ರೀತಿ ಕರೆಂಟನ್ನು ಪೂರೈಕೆ ಮಾಡ್ತೀವಿ ಅನ್ನೋಂಥ ವಿಚಾರವನ್ನು ಇದೀಗ KJ ಜಾರ್ಜ್ ಅವರು ಹೇಳಿರುವಂಥದ್ದು. ಇನ್ನು ಬೇಸಿಗೆಯಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಾಗ್ತಾ ಇದ್ದು, ಈಗಾಗಲೇ ಬೇಸಿಗೆ ಆಗ್ತಿರೋದ್ರಿಂದ ಎಲ್ಲ ಕಡೆ ಹೆಚ್ಚು ಕರೆಂಟ್ ಬಳಕೆ ಆಗುತ್ತೆ. ಆ ಒಂದು ಕಾರಣಕ್ಕೆ ವಿದ್ಯುತ್ ಬೇಡಿಕೆ ಹೆಚ್ಚಾಗ್ತಾ ಇದ್ದು ಸುಮಾರು 92.082 ಮಿಲಿಯನ್ ಯೂನಿಟ್ ಅಷ್ಟು ಕರೆಂಟ್ ಈಗಾಗಲೇ ಬೇಕಾಗಿದೆ. ಅದರಲ್ಲಿ 18,365 ಮಿಲಿಯನ್ ಯೂನಿಟ್ ಅಷ್ಟು ಕರೆಂಟ್ ಬಳಕೆ ಮಾಡಿಬಿಟ್ಟಿದ್ದೀವಿ ನಾವು ಈಗಾಗಲೇ. ಇನ್ನೂ 92,082 ಅಷ್ಟು ಮಿಲಿಯನ್ ಯೂನಿಟ್ ಅಷ್ಟು ಕರೆಂಟ್ ಬೇಕಾಗಿದೆ. ಸೊ ಜೊತೆಗೆ ರೈತರಿಗೆ IP ಸೆಟ್ಗಳನ್ನು ಸರ್ಕಾರ ಕೊಡ್ತಾ ಇದೆ, ಮತ್ತು ಇನ್ನೊಂದಷ್ಟು ಸಾಕಷ್ಟು ಸಲಕರಣೆಗಳನ್ನು ಬಜೆಟ್ ಮಂಡನೆ ಆದ ನಂತರ ರೈತರಿಗೆ ಸಾಕಷ್ಟು ಯೋಜನೆಗಳನ್ನ ಬಿಟ್ಟಿದ್ದಾರೆ. ಸೊ ಹಾಗಾಗಿ ರೈತರಿಗೆ ಇನ್ನೆಲ್ಲವೂ ಅನುಕೂಲ ಆಗುವಂತೆ ನೋಡ್ಕೋತೀವಿ, ಸಮಸ್ಯೆ ಆಗದಂತೆ ನೋಡ್ಕೋತೀವಿ ಅಂತ ಇದೀಗ ಇಂಧನ ಸಚಿವರು ಹೇಳಿರುವಂಥದ್ದು. ಒಂದು ಒಳ್ಳೆಯ ಯೋಚನೆ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ವಿದ್ಯುತ್ವಾಣಿ.